ಇವತ್ತು 2ನೇ ದಿನ ಹೋಗ್ತಾ ಇದ್ದೇವೆ. ನೋಡುವ, ನಮ್ಮ ಮನೆಯಲ್ಲಿ ಕೂಡ ಬಂದಿದ್ದಾರೆ ಇವತ್ತು. ನಮ್ಮ ತಂಡದಲ್ಲೆಲ್ಲ ಬಂದಿದ್ದಾರೆ. ಸಿಗಲಿ ಆದಷ್ಟು ಬೇಗ ಮಾಡ್ತಾ ಇದೆ. ದಯವಿಟ್ಟು ರೀಲ್ಸ್ ಮತ್ತು ಸೆಲ್ಫಿ ಸೆಲ್ಫಿ ಅಂತ ಯಾರು ಇಲ್ಲಿಗೆ ಬರಬೇಡಿ. ನೋಡಿ, ಇಲ್ಲಿ ಕಾಲಿಟ್ಟರೆ ಜಾರ್ತದೆ. ನೋಡಿ, ಇಲ್ಲಿ ತೋರಿಸಿದ್ರೆ ಸುತ್ತ ಜಾರ್ತದೆ. ಸುಲಭದ ಮಾತಲ್ಲ ಹುಡುಕುದು, ಯಾಕೆಂದರೆ ಇದು ಅಭಯ ಅರಣ್ಯ ಅಂತ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ಆನೆ, ಅದು ಪ್ರಾಣಿ ಕಾಡು ಪ್ರಾಣಿಗಳು, ಕಾಡು ಪ್ರಾಣಿ ಅಲ್ಲದೆ ಈ ನೀರಲ್ಲಿ ನಮ್ಗೆ ಬರುವಾಗ ಹೆಬ್ಬಾವು, ಕಾಳಿಂಗ ಸರ್ಪ ಎಲ್ಲ ಸಿಗ್ತದೆ ಇವಾಗ. ಅಲ್ಲಿ ಮರದ ಇದ್ರತ್ತಲ್ಲ, ಆಗುತ್ತಲ್ಲ. 2ನೇ ದಿನದ ಕಾರ್ಯಾಚರಣೆಗಾಗಿ ಶೀತ ನದಿ ಹತ್ತಿರ ಬಂದಿದ್ದೇವೆ. ಈಗ ಸ್ಥಳಕ್ಕೆ ಅಲ್ಲಿಗೆ ಹೋಗ್ತಿದ್ದೇವೆ. ನಿನ್ನೆ ಕಾರ್ಯಾಚರಣೆ ನಂತರ ಇವತ್ತೀಗ ಕಾರ್ಯಾಚರಣೆ ಮುಂದುವರಿಸ್ತೇವೆ. ನೋಡಿ, ಇವತ್ತು ಲೆಕ್ಕವಲ್ಲ, 2ನೇ ದಿನ. ಮೃತದೇಹ ಸಿಗ್ಲಿ, ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವರು ತಿಪ್ಟೂರಿನ ಆನಂದ್ ಎಂಬ 60 ವರ್ಷದ 55 ವರ್ಷದ ಪ್ರಾಯ. ಆದಷ್ಟು ಬೇಗ ಸಿಗ್ಲಿಕ್ಕೆ ಸ್ನೇಹಿತರೆ ಎಲ್ಲರ ಪ್ರಾರ್ಥನೆ ಇರಲಿ. ಅಡೆತಡೆ ತುಂಬ ಉಂಟು. ಕುತ್ಕೊಂಡು ಬಂದೆ ನಿನ್ನೆಲ್ಲ ಎದ್ದೆಲ್ಲಿ ಬಡ್ಕೊಂಡು ಹೋಗ್ತದೆ. ನಿಲ್ಲಿಕ್ಕಾಗದೆ ತುಂಬಾ ಬೆಟ್ಟಾಗ್ತದೆ, ಹೇಳ್ಲಿಕ್ಕಾಗಲ್ಲ. ಇದು ಕೇಸ್ ಕರಾಗ ಒಂದು 5-6 ಕೇಸ್ ಎಲ್ಲ ಮತ್ತೆ ನಿನ್ನೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಈಗ ಬಂದಿದ್ದೇವೆ ನಾವು. ಇವತ್ತೊಂದು ಸ್ವಲ್ಪ ನೀರಿನ ಹರಿತ ಕಮ್ಮಿದೆ, ಜೋರಿಲ್ಲ ನೀರು ಅಷ್ಟೊಂದು, ಸ್ವಲ್ಪ ನಿಧಾನವಾಗಿ ಹರಿತಾ ಇದೆ ನೀರು. ಓ ಶೂ ನೀಡುವ ಪರ ಅರಣ್ಯ ಶೂ ಅಂತ ಅರಣ್ಯ
ಇವತ್ತು 2ನೇ ದಿನ ಹುಡ್ತಾ ಇದ್ದೇವೆ. ನೋಡುವ, ನಮ್ಮ ಮಹೇಶ್ ಕೂಡ ಬಂದಿದ್ದಾರೆ ಇವತ್ತು. ನಮ್ಮ ತಂಡದಲ್ಲೆಲ್ಲ ಬಂದಿದ್ದಾರೆ. ಸಿಗಲಿ ಆದಷ್ಟು ಬೇಗ. 2ನೇ ದಿನ ಸಹ ಬರ್ತದೆ. ಎಲ್ಲಾದರೂ ಹುಡ್ತೇವೆ ನಾವು. ಎಲ್ಲರ ಪ್ರಾರ್ಥನೆ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಓಯ್ ಈಶ್ವರಣ್ಣ, ಓಯ್ ಈಶ್ವರಣ್ಣ, ಓಯ್ ಮೆಲ್ಲ ಮಾರ, ಜಾಗ್ರತೆ ಅಲ್ಪ ಈಶ್ವರಣ್ಣ. ಒಂಚೂರು ಜಾರುಂಡು ನೀರು ಕಮ್ಮಿ ಆತನತ್ತ. ನೀರು ಕಮ್ಮಿ ಆಗಿದೆ ಅಲ್ಲ, ಪಾಚಿರ್ತದೆ ಜಾರ್ತದೆ. ಒಂದು ಸ್ವಲ್ಪ ಜಾಗ್ರತೆ. ಅಲ್ಲಿ ಮೇಲೆ ಬರಬೇಕು. ಓಯ್ ಸೀದಾ ಹುಡ್ಕೊಂಡು ಹೋಗಿ ಹೀಗೆ. ಓಯ್ ಜಾಗ್ರತೆ ಶರಣ. ನಮ್ಮ ಸ್ಥಳೀಯರು ಇಲ್ಲಿಯ ಸ್ಥಳೀಯರಾದ ಮಂಜುನಾಥ್ ಅವರು ನಮಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ. ಇಲ್ಲಿ ಜಾರ್ತದೆ. ಮೆಲ್ಲ ಮೆಲ್ಲ. ಇವತ್ತು 2ನೇ ದಿವಸದ ಕಾರ್ಯಾಚರಣೆ. ಆಲ್ಮೋಸ್ಟ್ ನಾವು ಅರ್ಧ ತನಕ ಬಂದಿದ್ದೇವೆ. ನಿನ್ನೆ ಹುಡುಕಿದ ಪ್ಲೇಸಲ್ಲಿ ಹುಡುಕಿಕೊಂಡು ರಿಟರ್ನ್. ನೀರೊಂದು ಸ್ವಲ್ಪ ಕಮ್ಮಿ ಹರಿತಾ ಇದೆ. ನೀರಿನ ಸ್ಪೀಡ್ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಇವತ್ತು. ಹಾಗಾಗಿ ಒಂದು ಸ್ವಲ್ಪ ಹುಡುಕಿಗೆ ಅನುಕೂಲ ಆಗ್ತಿದೆ. ಮುಂದೆ ಹೋಗುವ ಹುಡುಕೊಂಡು. Putu Arpat. ಜಾಗ್ರತೆ ಈಶ್ವರಣ್ಣ. ಗುರಿಂಟ ಅಷ್ಟು ಫಜ್ಜಿಗೆಲ್ ಬತ್ಲೆ ಕಲ್ಲು ಮೆಲ್ಲ ಈಶ್ವರಣ್ಣ. ಒಂಚೂರು ಕುಲ್ಲೆ ಮಾರೆ, ತುಂಬ ಕಷ್ಟ. ಜಾರ್ತಾ ಇದೆ. ದಯವಿಟ್ಟು ರೀಲ್ಸ್ ಮತ್ತೆ ಸೆಲ್ಫಿ ಹುಚ್ಚಿ ಸೆಲ್ಫಿ ಅಂತ ಯಾರು ಇಲ್ಲಿಗೆ ಬರಬೇಡಿ. ನೋಡಿ, ಇಲ್ಲಿ ಕಾಲಿಟ್ಟರೆ ಜಾರ್ತದೆ. ನೋಡಿ, ಇಲ್ಲಿ ತೋರಿಸಿದ್ರೆ ಸುತ್ತ ಜಾರ್ತದೆ. ಅದರಲ್ಲಿ ಈ ಜಾರುವಾಗ ಬಿಡ್ತಾರೆ. ನೋಡಿ, ನಾನು ನಿಮಗೆ ಡೆಮಾಗಿ ತೋರಿಸ್ತಾ ಇದೆ. ನೋಡಿ, ಎಲ್ಲರೂ ಬರ್ತಾರೆ. ರೀಲ್ಸ್ ಮಾಡ್ತಾರೆ. ರೀಲ್ಸ್ಗೆ ನೋಡಿ ಜಾರ್ತದೆ. ಇಲ್ಲಿ ಜಾರಿ ತಲೆಗೆ ಪೆಟ್ಟಾಗ್ತದೆ. ತಲೆ ಮೊದಲಾಗಿ ಜಾರಿದ್ರೆ ತಲೆಗೆ ಪೆಟ್ಟಾಗ್ತದೆ. ತಲೆಗೆ ಪೆಟ್ಟಾದ್ರೆ ಅನ್ಕಾನ್ಶಿಯಸ್ ಆಗ್ತಾರೆ. ಅನ್ಕಾನ್ಶಿಯಸ್ ಯಾಕಂದ್ರೆ ಪ್ರಜ್ಞೆ ತಪ್ಪಿ ಹೋಗ್ತಾರೆ. ಅದರಿಂದ ಅವ್ರ ಮೇಲೆ ಬರ್ಲಿಕ್ಕೆ ಚಾನ್ಸ್ ಇರುವುದಿಲ್ಲ. ಸೀದಾ ಹೋಗ್ಬಿಡ್ತಾರೆ. ಅದರಿಂದ ಯಾರು ಸಹ ನೋಡಿ, ಇದ್ರಲ್ಲಿ ಬಿದ್ದು ಬಿಟ್ರೆ ತಲೆಗೆ ಫಸ್ಟ್ ಪೆಟ್ಟಾಗ್ತದೆ. ನೋಡಿ, ಪೆಟ್ಟಾದ್ಮೇಲೆ ಸೀದಾ ಹೋದ್ರೆ ಇಲ್ಲಿ ಸಿಗ್ತಾರೆ. ಅವ್ರ ಪ್ರಜ್ಞೆನೇ ಇರಲ್ಲ.
ಅದಕ್ಕೆ ಇಂಥ ಮಳೆಗಾಲದಲ್ಲಿ ಯಾರು ಸಹ ಸೆಲ್ಫಿ ಮತ್ತು ರೀಲ್ಸ್ಗೆ ಅಂತ ಇಂಥ ಜಾಗಕ್ಕೆ ಬರಬೇಡಿ. ನೀನ್ ಬಿಡ್ಸಿ ಈಜಾಡೋದು ಬೇಡ, ಹಸುಂದೆ ಬೋಲೆ. ಅಲ್ಲಿ ಗುರಿ ಇರ್ಬೋದು, ಗುರಿ. ಜಾರ್ತದೆ. ಮೆಲ್ಲ ಈಶ್ವರಣ್ಣ. ಈಶ್ವರನೀಗ ಅದೇ ನೀರಲ್ಲಿ ಅಲ್ಲಿಂದ ಮುಂದೆ ಅಲ್ಲೊಂದು ಎದುರಲ್ಲಿ ಒಂದು ಬ್ರಿಡ್ಜ್ ಇದೆ, ಅಲ್ಲಿಗೆ ಬರ್ತಾರೆ. ತುಂಬ ಸಾಕಾಯಿತು, ತುಂಬ ಕಾಡಿನ ಒಳಗಿನ ದಾರಿ ಅಲ್ಲ, ಇಲ್ಲಿ ಆ ಹುಳಗಳು, ಹಿಮುಳ, ಇರುವೆ. ನೋಡ ಮುಂದೆ ಹೋಗಿ ನೋಡುವ ಅಲ್ಲಿ ಎಂತಾಗಿರುತ್ತೆ. ಅಲ್ಲಿ ತೋಡುಂಡು. ನೋಡಿ ಸ್ನೇಹಿತರೆ, ಇದು ಸುಲಭದ ಮಾತಲ್ಲ ಹುಡುಕುದು. ಯಾಕೆಂದ್ರೆ ಇದು ಅಪಾಯ ಅರಣ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಆನೆ, ಅದು ಪ್ರಾಣಿ ಅಲ್ಲ, ಕಾಡು ಪ್ರಾಣಿ ಅಲ್ಲದೆ ಈ ನೀರಲ್ಲಿ ನಮ್ಗೆ ಬರುವಾಗ ಹೆಬ್ಬಾವು, ಕಾಳಿಂಗ ಸರ್ಪ ಎಲ್ಲ ಸಿಗ್ತದೆ ಇದರಲ್ಲಿ. ಅವರು ಒಂದು ನಾನು ಬರುವಾಗ ಇವರು ವಿಡಿಯೋಗ್ರಾಫರ್ ಇಲ್ಲ, ದೂರ ಇದ್ರು, ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಅಲ್ಲಿಗೆ ಒಂದು ಹೆಬ್ಬಾವು ಹೋಗ್ತಾ ಹೋಗ್ತದೆ ಮೇಲ್ಗಡೆಯಿಂದ. ಆದರೆ ಸಹ ನಮಗೆ ನಾವು ಒಳ್ಳೆ ಕೆಲಸಕ್ಕೆ ಬಂದಿದ್ದೇವೆ, ಅದರಿಂದ ಏನೂ ಆಗುದಿಲ್ಲ. ಆದರೆ ಅದೇ ರೀತಿ ಇದು ಎಷ್ಟು ಭಯಂಕರವಾಗಿದೆ ಈ ನೀರಲ್ಲಿರೋ ವಿಷಜಂತುಗಳು ಜಾಸ್ತಿ ಇದೆ. ಅದಕ್ಕೆ ನೋಡಿ ಎಷ್ಟು ಕಷ್ಟ ಆಗ್ತದೆ ನಮಗೆ. ಅದಕ್ಕೆ ಸಹ ಯಾರು ಸಹ ರೀಲ್ಸ್ ಮತ್ತು ಸೆಲ್ಫಿ ಅಂತ ತಗೋಬೇಕು. ನಮಗೆ ನೋಡಿ ಎಷ್ಟು ಕಷ್ಟದಿಂದ ಮಾಡ್ತಾ ಇದ್ದೀವಿ. ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಶರಣ ನೀರು ಸ್ಲೋ ಇದೆ ಇಲ್ಲಿ. ಆಪೇಲಿ ರೆಂಚಲ್ ಗೋಪರ್ ಅಂಚಿಡು. ಮುಲ್ಲತ್ತಿ ನೆಟ ಮಿತ್ತು ಬೋಬಿನಿ ಏನೇ ಬರ್ಚಿ ಬರ್ಕೊಂಡು ಅಲ್ಲಿ ಬಸಂಬೋಲೆ. ಮುನ್ನಬಾಯ್, ಇವತ್ತು ನಿನ್ನೆಯಿಂದ ನೀವು ನಮ್ಮ ಜೊತೆಗೆ ಇದ್ದೀರಿ ಈ ಒಂದು ಕಾರ್ಯಾಚರಣೆಯಲ್ಲಿ. ನಿಮ್ಮ ಒಂದು ಇಲ್ಲಿ ತನಕದ ಒಂದು ಪುಟ್ಟ ಅನುಭವ ಹೇಗೆ, ನಿಮ್ಗೆ ಏನು ಅನಿಸಿತು ಅಂತ? ಏನಂದರೆ ಇಷ್ಟು ಕಷ್ಟ ಬಿಟ್ಟು ನಿನ್ನೆಯಿಂದ ರಾತ್ರಿ ಮಧ್ಯಾಹ್ನದಿಂದ ಸಾಯಂಕಾಲ ತನಕ ನಾವು ಇಲ್ಲಿ ಹೋರಾಡಿದ್ದೇವೆ. ಉದ್ದ ನೀರು, ಕಲ್ಲು ಬಂಡೆಯಿಂದ ತುಂಬ ಕಷ್ಟ ಆಗ್ತಾ ಉಂಟು. ನೀರಿನ ರಭಸ ನಿನ್ನೆ ಜಾಸ್ತಿ ಇತ್ತು. ನಾವು ನಮ್ಮ ತಂಡದಿಂದ ಕಾರ್ಯ ಇನ್ನೂ ಸಹ ಮುಂದುವರಿಸ್ತಾ ಇದ್ದೇವೆ. ಹಾಗೆ ಫೈರ್, ಪೊಲೀಸ್ ಸಿಬ್ಬಂದಿಯವರೆಲ್ಲ ಸ್ಥಳೀಯರು ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ನಾವು ಸಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು ಇಷ್ಟರ ತನಕ ಇನ್ನೂ ಸಿಗಲಿಲ್ಲ. ದೇವರ ಹತ್ರ ನಾವು ಬೇಡಿಕೊಳ್ಳೋದಷ್ಟೇ, ಆದಷ್ಟು ಬೇಗ ಅವರ ಒಂದು ಹವಾ ಸಿಗಲಿ, ಅವರ ಮನೆಗೆ ಸ್ವಲ್ಪ ನೆಮ್ಮದಿ ಆಗಲಿ. ಥ್ಯಾಂಕ್ ಯು ಮುಸ್ತಕಣ್ಣ. ಜಾಗ್ರತೆ ಈಶ್ವರಣ್ಣ. ಹೆಜ್ಜಿ ಏನಾಂಡ್ ಚಪ್ಪಲಿ ಜೊತೆ
ನಿನ್ನೆ ಈ ಒಂದು ಸ್ಥಳದಲ್ಲಿ ಹುಡುಕಾಟವನ್ನು ನಾವು ನಡೆಸಿರ್ಲಿಲ್ಲ. ಸಂಜೆ ಕತ್ತಲಾದ ಕಾರಣದಿಂದಾಗಿ ಆ ಬ್ರಿಡ್ಜಿನ ತನಕ ಒಂದು ಹುಡುಕಾಟವನ್ನು ನಡೆಸಿ ನಿಲ್ಸಿದ್ವಿ. ಅಲ್ಲಿಂದ ಮುಂದಿನ ಕಾರ್ಯಾಚರಣೆಯನ್ನು ಇವತ್ತು ಪುನಃ ಕಂಟಿನ್ಯೂ ಮಾಡಿದ್ವಿ. ಮೊದಲಿನಿಂದ ಬಂದ್ವಿ ಇವತ್ತು. ಆದ್ರೆ ಈ ಜಾಗ ಎಸ್ಪೆಷಲಿ ನಿನ್ನೆ ಹುಡುಕದ ಜಾಗ. ನೋಡುವ ಈ ಜಾಗದಲ್ಲಿ ಏನಾದ್ರು ಸಿಗ್ತದ ಏನಂತ ನೋಡುವ. ಕಡಮೆಜ್ಜಿ ಓಡಿಣ್ ಬಂತೀನಿ ಕಡ ಮೆಲ್ಲ ಮೆಲ್ಲ ಈಶ್ವರಣ್ಣ ಕಲ್ಲು ನೋಡಿ. ಸುಮಾರು ನಾವು ಒಂದು 2-3-4 ಕಿಲೋಮೀಟರ್ ಬಂದಿದೆ ಕುತ್ಕೊಂಡು ಬಂದೆ. ಅದರಲ್ಲೂ ಸಹ ನೋಡಿ ನಾನು ನೀರಲ್ಲಿ ಬರ್ತಾ ಇದ್ದೀನಿ. ಆದ್ರೆ ಮೇಲ್ಗಡೆ ಬರುವವರೆಗೂ ತುಂಬಾ ಕಷ್ಟ ಉಂಟು. ಆದ್ರೂ ಸಹ ನೋಡಿ ಅವರು ಅಷ್ಟು ಕಷ್ಟದಂಗೆ ಉಡ್ಕೊಂಡು ಬರ್ತಾರೆ. ಜನಗಳ ಸಪೋರ್ಟ್ ನೋಡಿ ಇಲ್ಲಿ ಲೋಕಲ್ ಪಾಪ ಅವರು ಅದರಲ್ಲಿ ಸಹ ಎಷ್ಟು ಕಷ್ಟ ಪಡ್ತಾ ಇದ್ರು ಇವರೆಲ್ಲ. ಈಗ ಸುಮಾರು ಕುಲಂಶಕವಾಗಿ ಉಡ್ಕೊಂಡು ಬಂದಿದ್ದೇವೆ. ಇನ್ನೀಗ ಸಿದ್ಧ ನದಿಗೆ ಸೇರಿರ್ಬೋದು. ಇನ್ನೀಗ ಎಷ್ಟು ಕಿಲೋಮೀಟರ್ ಉಂಟು ಆಚೆ ಸಿದ್ಧ ನದಿಗೆ? 1.5 ಕಿಲೋಮೀಟರ್ ಇದೆ. ಇನ್ನು 1.5 ಕಿಲೋಮೀಟರ್ ಇದೆ. ಇನ್ನೊಂದು 1.5 ಕಿಲೋಮೀಟರ್ ಉಂಟು. ಇನ್ನು ಅಷ್ಟ ಈ ಚಿಕ್ಕ ತೊರೆಯಿಂದ ಅಲ್ಲಿ ತನಕ ಉಡ್ಕೊಂಡು ಬರ್ತೇವೆ. ನೋಡುವ ಸಿಕ್ಕದಿಲ್ಲ ಅಂದ್ರೆ ಸಿದ್ಧ ನದಿಗೆ ಹೋದ್ರೆ ಮತ್ತೆ ಸಮುದ್ರಕ್ಕೆ ಆಯ್ತು. ನೋಡುವ ಏನಾಗುತ್ತೆ ಅಂತ. ಹಾಗಾದ್ರೆ ನಾವು ಇಲ್ಲಿ ತನಕ ಹುಡುಕಿದಂತ ಜಾಗದಲ್ಲಿ ಮೃತದೇಹ ಸಿಕ್ಲಿಕ್ಕಿಲ್ಲ. ಇದಕ್ಕೆ ಹೇಳಿದ್ರೆ ನಾವು ಅಷ್ಟು ಒಂದು ನೀರಿನಲ್ಲಿ 2 ಸಲ ನಿನ್ನೆ ಸಹ ಹುಡುಕಾಡಿದ್ವಿ, ಇವತ್ತು ಸಹ ಹುಡುಕಾಡಿದ್ದೇವೆ. ಈ ಕೆಳಗಡೆ ಹೋಗಿರ್ಬೇಕು. ಇಲ್ಲಿ ಮುಂದೆ ಕಡೆ ಮಾತ್ರ ಇಲ್ಲ ನಾವು ಹುಡುಕಾಡಿದ್ದೀನಿ. ಮುಂದೆ ಎಲ್ಲ ಕೇಳ್ಕೊಂಡು ಹೋಗಿರ್ಬೇಕು. ಸರಿ ಈಶ್ವರಣ್ಣ ಮುಂದೆ ತನಕ ನೋಡುವ. ಇರ್ನ ಪುದರಂಚೆ ಉದಯ್ ಥ್ಯಾಂಕ್ಸ್ ಅವೇ ಮಸ್ತ್. ಇವರು ಇಲ್ಲಿಯ ಸ್ಥಳೀಯ ಅವರು ಉದಯನ್ ತುಂಬಾ ನಮ್ಗೆ ಒಂದು ಕಷ್ಟ ತೋರಿಸ್ಲಿಕ್ಕೆ ಸಹಾಯ ಮಾಡಿದ್ರು ಈ ಒಂದು ಮಾರ್ಗದಲ್ಲಿ. ನೋಡ್ಬೋದು ಈ ಒಂದು ವಿಚಾರದ ರಸ್ತೆ ಎಷ್ಟು ಭಯಾನಕವಾಗಿದೆ ಅಂತ. ಇಲ್ಲೆಲ್ಲ ಆ ಲೀಚ್ಗಳು ಹುಳುಗಳು ತುಂಬಾ ಇರ್ತವಂತೆ. ರೇಟೆಡ್ ದೋಡಿ ಪೀರಿಯಡ ಆರೋಡ ಬೇಯರ್ ಈ ಒಂದು ತೊರೆಯ ಮೂಲಕ ನಾವು ಸಾಗಬೇಕು. ಆ ನದಿಗೆ ಸೇರ್ತದಾಗ ಅದು ಹೋಗಿ ಮೆಲ್ಲ 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 ಜಾಗ್ರತೆ ಮೆಲ್ಲ. ಎಷ್ಟು ಕೇರ್ಫುಲ್ ಆಗಿ ಹೋಗ್ಬೇಕು ನೋಡಿ ಈ ಸ್ಥಳದಲ್ಲೆಲ್ಲ. ಅಣ್ಣ ನದಿಯಲ್ಲಿ ಇಲ್ಲಿ ತನಕ ಬಂದಿದ್ದಾರೆ. ನಾವು ಈ ಕಾಡು ಗುಡ್ಡಗಳಿಗೆಲ್ಲ ಆಗಿ ಇಲ್ಲಿ ತನಕ ಬಂದ್ವಿ. ಇಲ್ಲಿಂದ ಮುಂದೆ ಎಂತ ಅಂತ ಗೊತ್ತಿಲ್ಲ. ಯಾವ ರಸ್ತೆ ಸಹ ನಮ್ಗೆ ಕಾಣುದಿಲ್ಲ ಇಲ್ಲಿ. ನಮ್ಮ ಇಲ್ಲಿದ್ದಾರೆ ಅವರು ಪಾಪ ಆಗದಿಂದ ರೋಪ್ ಒಬ್ರು ಹಿಡ್ಕೊಂಡು ಬರ್ತಾ ಇದ್ದಾರೆ. ನಮ್ಗೆ ಹೀಗೆ ನಡ್ಕೊಂಡು ಬಂದೆ ಸಾಕಾಗಿದೆ. ನೀರಲ್ಲ ಈಶ್ವರನ ಆಲದ ಮರ ಹತ್ತುತ್ತಿದ್ದಾರೆ. ಇದರ ಮಧ್ಯದಲ್ಲಿ ಒಂದು ಸ್ವಲ್ಪ ಹುಡುಕಿ ಹುಡುಕಿ ಸಾಕಾಗಿದೆ. ಅದರ ಮಧ್ಯದಲ್ಲಿ ಒಂದು ಸ್ವಲ್ಪ ಅವರ ಇಲ್ಲ ಸತ್ಯ ಸಾಕಾಗಿದೆ. ಅಲ್ಲ ಈಶ್ವರಣ್ಣ ಇಲ್ಲಾಂದ್ರೆ ತುಂಬಾ ಸಾಕಾಯ್ತು ಇವತ್ತು ಮಾತ್ರ. ನಮ್ಮ ಎಡದಲ್ಲಿ ಉಮ್ರು ಶೂಕ್ ಬಸದೀನಿ. ಇಲ್ಲಿ ನೋಡಿ ಈ ಲೀಚ್ ನನ್ನ ಶೂಗೆ ಹಿಡ್ಕೊಂಡಿದೆ.
ಅಡೆ ಬದಿಲ್ಸಿ ಬರ್ತಲೆ ನೋಡಿ. ಈ ತರ ಒಂದು ನೀರಿನ ಹೊಳೆ ಪಾಸ್ ಆಗ್ಬೇಕು ಇಲ್ಲಿ. ನೋಡಿ ಸ್ನೇಹಿತರೆ, ಸುಮಾರು 5-6 ಕಿಲೋಮೀಟರ್ಗಳ ಡಿಸ್ಟೆನ್ಸ್ ಕವರ್ ಮಾಡಿದ್ವಿ ನಡ್ಕೊಂಡೆ. ಇನ್ನು ಹೋಗ್ತಾ ಇದ್ದೇವೆ ಮುಂದೆ, ನೋಡ್ಬೇಕು ಎಲ್ಲಿ ತನಕ ಹೋಗ್ತದಂತ. ಒಂದು ಮುಂದೆಯಲ್ಲಿ ಆ ಮರ ಬಿದ್ದಿರುವ ಸ್ಥಳಕ್ಕೆ ಬಂದ್ವಿ ನಾವು. ಯಾವತ್ತು ಟ್ರೆಕ್ಕಿಂಗ್ ಎಲ್ಲ ಹೋಗೋದಕ್ಕಿಂತ ಈ ತರ ಒಂದು ಒಳ್ಳೆ ಕೆಲಸಕ್ಕೆ ಈ ತರ ಹೋದ್ರೆ ಒಳ್ಳೇದು. ಟ್ರೆಕ್ಕಿಂಗ್ ಹೋಗಿ ಅಲ್ಲಿ ಜಾರಿ ಬೀಳುದು, ನೋಡಿ ಕೈ ಕಾಲೆಲ್ಲ ಸೆಡ್ಲ್ ಆಗ್ತದೆ, ಅನುಭವ ತುಂಬಾ ಆಗ್ತದೆ. ಏನು ಹೇಗೆ ಅನ್ಸುತ್ತೆ ನಿಮ್ಗೆ? ಹಾ, ಒಂದು ತಡೆಗೋಡೆ ತರ ಈ ಮರ ಇದೆ ಇಲ್ಲಿ, ನೋಡ್ಬೋದು. ಇಷ್ಟು ದೊಡ್ಡ ಮರ, ಇಲ್ಲಿಂದ ಬಿದ್ದಿರೋ ಮರ ಈಗ ತಡೆಗೋಡೆ ತರ ಇದೆ. ನಿಮ್ಮ ಹೆಸರು ಸುಬ್ಬ ಅಲ್ಲ? ರಮೇಶ್. ಹಾ, ರಮೇಶ್. ರಮೇಶ್ ಅಣ್ಣ ಇರನ ಪುದರ್ ನೆನಪುಂಡಿಂಕ್ ಮಂಜುನಾಥ್ ಅಣ್ಣ ಹಾಗೂ ರಮೇಶ್ ಅಣ್ಣನವರು ನಮ್ಗೆ ಇಲ್ಲಿ ತನಕ ದಾರಿ ತೋರಿಸ್ಕೊಂಡು ಬಂದಿದ್ದಾರೆ ನಮ್ಮ ಜೊತೆಗೆ. ಅವರಿಗೆ ತುಂಬಾ ಥ್ಯಾಂಕ್ಸ್. ಇಂಥ ಒಂದು ಕೆಲಸಕ್ಕೆ ನಮ್ಮ ಜೊತೆ ಸಾಥ್ ಕೊಟ್ಟಿದ್ದೀರಿ. ಈಶ್ವರಣ್ಣ ಸಹ ಬಂದ್ರು, ಇಲ್ಲ ಇದ್ದಾರೆ. ಹೌದು. ಬರುವಾಗ ನಮ್ಮ 10 ಕಿಲೋಮೀಟರ್ ಮೇಲೆ ಬಂದಾಗ ಆಗ್ತದೆ, ಯಾಕಂದ್ರೆ ಈ ಕಲ್ಲಲ್ಲಿ ಬರ್ಲಿಕ್ಕೆ ತುಂಬಾ ಕಷ್ಟ. ಒಂದು ನೀರು, ಒಂದು ಕಾಡು, ಕಲ್ಲು, ಇಕ್ಕಟ್ಟು ರಸ್ತೆ. ಇಲ್ಲೊಂದು ಸ್ವಲ್ಪ ಡೀಪ್ ಇದೆ, ನೀರು ನೋಡುವಾಗಲೇ ಕಾಣ್ತದೆ. ಇಲ್ಲಿಂದ ನಾವು ಮೇಲೆ ಹತ್ತಿ ಅಲ್ಲಿಂದ ಹೋಗ್ಬೇಕಾಗ್ತದೆ. ಹಾ, ಸೈಡ್ ಆಪು ಈಶ್ವರನಲ್ಲಿ ಮಿತ್ರ ಬರ್ಪ. ಒಳ್ಳೇದಾಗ್ತದೆ, ಆರಾಮಾಗ್ತದೆ ನೋಡಿ. ಯಾವ ಜಿಮ್ ಸಹ ಬೇಕಂತ ಇಲ್ಲ, ಯಾವ ಜಿಮ್ಮು ಬೇಡ ನೋಡಿ ನಮ್ಗೆ. ಅಲ್ಲೇ ಪಾಸ್ ಆಗತ್ತಾ? ಅಲ್ಲೇ ತಿರ್ತಿರ್ ಪಾಸ್ ಆರ ಅಪ್ಪುಜಿ. ಹಾ ಹಾ, ఇది పక్కడి జోర్ అండి. అంగి ಹಿಂದಿ ಪೂರ ತಂಗಿ ಒಂದು ಕೋಟದ ಆ ಏರಿಯಾ ಬರ್ತದಂತೆ. ವೀಕ್ಷಕರೇ ನೋಡ್ಬೋದು ಎಷ್ಟು ಕಷ್ಟ ಬರ್ತಿದ್ದೇವೆ ಅಂತ. ಈ ಒಂದು ವಯಸ್ಕರ ಮೃತದೇಹ ಹುಡುಕ್ಲಿಕ್ಕೆ ಸುಮಾರು 5.5-6 ಕಿಲೋಮೀಟರ್ಗಳ ಕಾಲ ದೂರ
ತಡೆದುಕೊಂಡೇ ಬಂದ್ವಿ ನಾವು, ನೋಡ್ಬೋದು. ಸೊ ಈ ವಿಡಿಯೋವನ್ನು ನೋಡಿದವರು ಪ್ರತಿಯೊಬ್ಬರು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಈಶ್ವರ್ ಮಲ್ಪೆ ಅವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತೀರಿ, ಲೈಕ್ ಮಾಡ್ತೀರಿ, ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ನೀವು ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ಏನಾದರೂ ಸಹಾಯ ಆಗುವಾಗಿದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ನೋಡಿ ಎಷ್ಟು ಕಷ್ಟ ಇದೆ ಈಶ್ವರ, ನನಗೆ ಸಾಕಾಗಿದೆ. ಇಂದು ಬೆಳಿಗ್ಗೆ 10 ಗಂಟೆಗೆ 10-10:30ಗೆ ಶುರು ಮಾಡಿದ್ದೇವೆ ಈ ಒಂದು ಕಾರ್ಯಾಚರಣೆಯನ್ನು. ಈಗ ಗಂಟೆ ಸುಮಾರು 1:30 ಆಗಿದೆ. ಈ ಕಾಡಿಗೆ ಬಂದವರು ನಾವು ಹೊರಗೆ ಹೋಗಲಿಲ್ಲ, ಕಾಡಿನ ಒಂದು ಬಾಟಲ್ ನೀರಿಟ್ಕೊಂಡು ಈ ಕಾಡಿನಲ್ಲಿ ನಡ್ಕೊಂಡು ಬರ್ತಾ ಇದ್ದೇವೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತೇನೆ. ಇಲ್ಲಿಂದ ನಾನು ನಡ್ಕೊಂಡು ಬಂದೆ. ಈಶ್ವರಣ್ಣ ಮೆಲ್ಲ ಬನ್ನಿ ಅಲ್ಲಿಂದ. ಒಬ್ರೊಬ್ರೆ ಕೈ ಕೊಡಿ ಅವರಿಗೆ, ಕೈ ಕೊಡ್ಲೆ. ನೀರು ಸೆಳೆತ ಜಾಸ್ತಿ ಇದೆ ಇಲ್ಲಿ, ಮಳೆ ಬೇರೆ ಶುರುವಾಗಿದೆ ಈಗ. ಮೆಲ್ಲ. ನೋಡಿ, ಸುಮಾರು ನಾವೊಂದು 10 ಕಿಲೋಮೀಟರ್ ನಾವು ನೀರಲ್ಲಿ. ನೋಡಿ ಪಾಪ ನಮ್ಮ ಸ್ಥಳೀಯರೊಬ್ಬರು ಇರ್ತಾರೆ, ನಮ್ಗೆಲ್ಲ ಒಂದು ತಡೆಗೋಡೆ ತರ ಉಂಟು. ನಮ್ಗೊಂದು ನಂಬಿಕೆ ಇದೆ ಜನಗ, ಯಾಕೆಂದ್ರೆ ದೇವರ ಮೇಲೆ ಇಲ್ಲೆಲ್ಲ ಸಿಗ್ಬೋದು ಈಗ ಅಂತ ಒಂದು 6 ಸೆನ್ಸ್ ಅಂತಾರಲ್ಲ, 6 ಸೆನ್ಸ್ ಅಂತಾರೆ. ಅದೇ ತರ, ಯಾಕಂದ್ರೆ ಅಲ್ಲೊಂದು ದೊಡ್ಡದೊಂದು ಮರ ಇದೆ, ಸ್ವಲ್ಪ ನೀರು ಫ್ಲೋ ಆಗಿದೆ, ಅಲ್ಲಿ ತಪ್ಪಿದೆ ಇಲ್ಲೇ ಮುಂದ್ಗಡೆ ಎಲ್ಲ ಸಿಗ್ಬೋದು ಖಂಡಿತವಾಗೂ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ಆ ಮೃತದೇಹ ಸಿಗ್ಲಿ, ಅವ್ರ ಮನೆಯವರಿಗೆ ಒಂದು ನೋಡೋ ಒಂದು ಭಾಗ್ಯ ಸಿಗ್ಲಿ, ಅದು ಹೆಂಡತಿ ಮಕ್ಕಳಾಗ್ಲಿ. ಅದಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ಸಿಗ್ಬೋದಂತ ನಂಬಿಕೆಯಿಂದ ನಾವು ಮುಂದೆ ನಡೀತಿದ್ದೇವೆ. ಇನ್ನೂ 2 ಕಿಲೋಮೀಟರ್ ಉಂಟು ಅಷ್ಟೇ. ಸರಿ, ನೋಡುವ, ಮುಂದೆ ಹೋಗುವ. ನಮ್ಮ ಜೊತೆಗೆ ಸ್ಥಳೀಯರಾದ ರಮೇಶ್ ಅಣ್ಣ ಹಾಗೂ ಮಂಜುನಾಥ್ ಅವರು, ಹಾಗೆ ನಮ್ಮ ಟೀಮ್ ನೋಡಿದ ಮಹೇಶ್ ಬಂದಿದ್ದಾರೆ, ಹಾಗೆ ನಮ್ಮ ರಕ್ಷಿತ್ ವಿಡಿಯೋಗ್ರಾಫರ್. ಅದು ಆ ಕಷ್ಟ ಸನ್ನಿವೇಶದಲ್ಲಿ ಸಹ ಅವರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನೋಡ್ಬೋದು ಸ್ನೇಹಿತರೆ, ನೀರಿನ ಸೆಳೆತ ಎಷ್ಟು ಜೋರಿದೆ ಅಂತ ಈ ಸ್ಥಳದಲ್ಲಿ. ತುಂಬಾ ಕಷ್ಟ, ದುರ್ಗಮ ಹಾದಿ ಇಲ್ಲಿ. ಇಲ್ಲಿಂದ ಮೇಲೆ ಹೋಗ್ಲಿಕ್ಕೆ ಸಹ ದಾರಿ ನಮ್ಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಈಗ ನೋಡ್ಬೇಕು ಈ ನದಿ ಎಲ್ಲಿಗೆ ಹೊರಗೆ ಬರ್ತದಂತ ಸಹ ಸಾಧಾರಣ ನಮ್ಗೆ ಅಲ್ಲಿ ಒಂದು ಡೌಟ್ ಇದೆ. ಅಲ್ಲಿ ಮರದ ಇದರತ್ತಲ್ಲ, ಸಿಕ್ಕಿತಲ್ಲ. ಓ ದೇವರೇ, ಥ್ಯಾಂಕ್ ಯು. ನಾವೊಂದು ಬಂದ ಇಷ್ಟು ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದಾಗ ಆಯ್ತಿದ್ದು. ಈ ಒಂದು ಮರದ ದಿಮ್ಮಿಯ ಕಡೆಗೆ ಸಿಕ್ಕಿ ಬಿದ್ದಿರೋದು ಅದು. ಏನ ಸ್ನೇಹಿತರೆ, ನಮಸ್ತೆ ಸ್ನೇಹಿತರೆ. ಇವತ್ತು 3 ಟೀಮ್ ಆಗಿ ಬಂದಿದ್ದಾರೆ. ಒಂದು ಸ್ಥಳೀಯರಾಗಿ ಹುಡ್ಕಾಡ್ಲಿಕ್ಕೆ ಬಂದಿದ್ದಾರೆ, 2ನೇ ಫೈರ್ ಸರ್ವಿಸ್ ಅವರು, 3ನೇದಾಗಿ ನಮ್ಮ ಈಶ್ವರ್ ಮಲ್ಪೆ ಟೀಮ್ ಅವರು. ನಾವು ಮೇಲಿಂದ ಬಂದಾಗ ಹುಡ್ಕೊಂಡು ಬರುವಾಗ ಕೆಳಗಡೆಯಿಂದ ಫೈರ್ ಸರ್ವಿಸ್ನ ಸಹ ಹುಡ್ಕೊಂಡು ಬಂದಿದ್ದಾರೆ. ಒಂದು ಮಧ್ಯಭಾಗದ ಸುಮಾರು 5-6 ಕಿಲೋಮೀಟರ್ ಕೆಳಗಡೆ ಬಂದಾಗ 8 ಕಿಲೋಮೀಟರ್ ಹುಡ್ಕೊಂಡು ಬರುವಾಗ ಅಲ್ಲಿ ತನಕ ಸಿಕ್ಕಿಲ್ಲ. ಕೊನೆಗೆ ಇಲ್ಲಿ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡೇವೆ, ಆದಷ್ಟು ಜನಗಳ ಆಶೀರ್ವಾದ. ಕೆಳಗಡೆಯಿಂದ ಭಾರತ ಬಂದು ನಮಗೆ ಬಾಡಿ ಮತ್ತೆ ಅಲ್ಲಿ ನೀರು ಮತ್ತೆ ಸಿಕ್ತು. ಹಾಗೆ ಅವ್ರು ಸಹ ಬಂದರು. ಹಾಗೆ ಕಟ್ಟಿ ಈಗ ಒಪ್ಕೊಂಡು ಬರ್ತಾ ಇದ್ದಾರೆ. ಸ್ಥಳೀಯರು ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಹ ರೀಲ್ಸ್ ಮತ್ತೆ ಸೆಲ್ಫಿ ಹೀಗೆ ಜಾಗ್ರತೆ ನಮ್ಮ ಅಮೂಲ್ಯವಾದ ಪ್ರಾಣ ತೆಕ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನೀರಿಗೆ ಬಿದ್ದ ರಭಸಕ್ಕೆ
ಒಂದು ತುಂಡು ಬಟ್ಟೆ ಸಹ ಇಲ್ಲ, ಯಾಕೆಂದ್ರೆ ಅಷ್ಟು ಬೋರ್ಸಲ್ಲಿ ಇತ್ತು. ಅದರಿಂದ ಖಾಲಿ ಒಂದು ಬಟ್ಟೆ ಮಾತ್ರ, ಮೇಲೆ ಅಂಗಿ ಮಾತ್ರ ಇತ್ತು. ಆ ಕೆಳಗಡೆ ಯಾವ್ದು ಸಹ ಬಟ್ಟೆ ಜಾರಿ ಹೋಗಿ, ಯಾಕೆಂದ್ರೆ ಅಂತ ರಭಸದಿಂದ ಅವರು ಕೊಚ್ಚಿಕೊಂಡು ಬಂದಿದ್ದಾರೆ. ಅಲ್ಲಿ ಈಚಿನ ಆ ಕಡೆಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ, ಯಾಕೆಂದ್ರೆ ಅಲ್ಲಿ ಹಗ್ಗದ ಸಹಾಯದಿಂದ ಹೋಗ್ಬೇಕಿತ್ತು ಅವರು. ಆ ಹಗ್ಗದ ಸಹಾಯಕ್ಕೆ ಅಲ್ಲೊಂದು ಏನಾದ್ರು ಅರೇಂಜ್ಮೆಂಟ್ ಮಾಡಬೇಕು. ಅದರಿಂದ ಅದು ಕಷ್ಟಕರ ಸನ್ನಿವೇಶ. ಅದರಿಂದ ಇನ್ನು ಹೋಗೋದಾಗೆ ತುಂಬಾ ಜಾಗೃತಿಯಿಂದ ಹೋಗಿ ಅಂತ ಹೇಳ್ತಾ ಇದ್ದೀನಿ ನಾನು. ದೇವರು ನಮಗೆ ಪಟ್ಟ ಕಷ್ಟಕ್ಕೆ ಶ್ರಮಕ್ಕೆ ಫಲ ಸಿಕ್ಕಿದೆ. ಅದರಿಂದ ಹೆಚ್ಚಾಗಿ ನಾವು ರೈತರ ಮಲ್ಪೆಯವರಿಗೆ ಪ್ರಶಂಸೆ ಮಾಡಲೇಬೇಕು. ಅವರ ಶ್ರಮ, ಅವರ ತಂಡದ ಮತ್ತೆ ಸ್ಥಳೀಯರೆಲ್ಲರ ಸಹಕಾರ, ಇಲಾಖೆಯ ಅಧಿಕಾರಿಗಳ ಸಹಕಾರ ಎಲ್ಲರೊಂದಿಗೆ ನಮಗೆ ಅವರ ಬಾಡಿ ಕೈ ಸಿಕ್ಕಿದೆ. ಅದಕ್ಕಾಗಿ ಎಲ್ಲರಿಗೂ ನಾವು ನಮ್ಮ ದೇಶದ ಟ್ರಸ್ಟ್ ಮುಖಲರಾಡು ಜನ ತಲುಪಲು ಭಂಗ ಬಿಡ್ತಿರತ್ತೆ. ಮೊನ್ನೆ ಆದ ಒಂದು ಘಟನೆ ಇದು. ನಿನ್ನೆ ಸಂಜೆ ನಮ್ಗೆ ವಿಷಯ ಗೊತ್ತಾದಾಗ ಇಲ್ಲಿ ಬಂದು ನೋಡಿದ್ವಿ. ನಿನ್ನೆ ಮಧ್ಯಾಹ್ನ ತನಕ ನಾವು ಎಲ್ಲ ಕಡೆ ಹುಡುಕಿದ ನಂತರ ನಮ್ಗೆ ನಿಂತ್ಕೊಂಡಿದ್ದು ನಮ್ಮ ಮಹೇಶ್ವರ್ ಮಂತ್ರಿ ಅವರು. ಯಾಕಂದರೆ ಟೌನಲ್ಲೂ ಸಹ ಇದೇ ಥರ ಘಟನೆ ಆದಾಗ ಅವರೇ ಬಂದು ನಮಗೆ ಒಂದು ಬಾಡಿನ ಐಡೆಂಟಿಫೈ ಮಾಡಿಕೊಟ್ಟಿದ್ರು. ಸೊ ಸಡನ್ನಾಗಿ ನಿಂತ್ಕೊಂಡು ನಿನ್ನೆ ಆ ತಾಯಿ ಕಾರ್ಯ ಇದೆ ಅಂತ ಅಂದಾಗ ನನಗೆ ಒಂಥರ ಬೇಜಾರಾಯ್ತು. ಏನು ಮಾಡೋದು, ಹೇಳೋದಾ ಬೇಡ ಅಂತೇಳಿ. ಇಲ್ಲಿ ನಮ್ಮ ಇದು ಇಂಪಾರ್ಟೆಂಟ್ ಕೆಲಸ ಅಂತೇಳಿ ಅವ್ರಿಗೆ ಹೇಳಿದಾಗ ಖುದ್ದು ಬಂದರು. ನಿನ್ನೆಲ್ಲ ನಾವು ಅವ್ರ ಜೊತೆ ಎಲ್ಲ ಕಡೆ ನೋಡಿದಾಗ ಇವತ್ತೊಂದಿನ ಕಾರ್ಯನ ಮುಂದುವರ್ಸೋಣ ಅಂತೇಳಿ ಕಾರ್ಯಕ್ರಮ ಕ್ಲೋಸ್ ಮಾಡಿ ಇವತ್ತು ಅವರು ಸ್ವತಃ 8 ಕಿಲೋಮೀಟ್ರ್ ನಡ್ಕೊಂಡು ಬಂದು ಆ ಒಂದು ಮೃತದೇಹನ ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ. ಅವರ ಕೆಲಸ ಸಮಾಜಕ್ಕೆ ತುಂಬ ಉಪಯೋಗ. ಯಾಕಂದರೆ ನಾನು ಅವ್ರ ಬಗ್ಗೆ ತುಂಬ ಅವರ ಚಾನಲಲ್ಲಿ ಎಲ್ಲ ನೋಡಿರ್ತೀನಿ. ಅವರಷ್ಟು ಕೆಲಸ ಮಾಡ್ತಾರೆ. ಇಲ್ಲಲ್ಲ, ನಮ್ಮ ಉಡುಪಿ ಡಿಸ್ಟಿಕ್ ಅಂತಾರಲ್ಲ, ಚಿಕ್ಕಮಂಗ್ಳೂರೇ ಆಗಲಿ, ಹಾಸನ ಆಗಲಿ, ಎಲ್ಲ ಕಡೆ ಅವ್ರಿಗೆ ಎಲ್ಲಿ ಫೋನ್ ಮಾಡ್ತಾರೆ, ಏನೇ ಕೆಲಸ ಇದ್ರೂ ಬದಿಗೊತ್ತು ಅವ್ರು ಹೋಗಿ ಇದನ್ನ ಸಮಾಜ ಸೇವೆಯನ್ನು ಮಾಡ್ಕೊಬೋತಾ ಇದ್ದಾರೆ. ಅವರೊಂದು ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಸರ್, ಒಳ್ಳೇದಾಗಲಿ. ತಮಗೆ ತಮ್ಮ ಸೇವೆ ಎಲ್ಲರಿಗೂ ನಮ್ಮ ಥರನೇ ಎಲ್ಲರಿಗೂ ಅವೈಲೇಬಲ್ ಆಗಲಿ ಅಂತ ನಾನು ತಮ್ಮ ಹತ್ರ ಕೇಳ್ಕೊತೀನಿ. ನಮ್ಮ ಜೊತೆಗೆ ನಮ್ಮ ತಂಡ ಮತ್ತೆ ಪಾರ್ಟಿನವರು, ಸ್ಥಳೀಯರು ಎಲ್ಲರೂ ಸಹ ಹೆಲ್ಪ್ ಮಾಡಿದ್ದಾರೆ. ಮಂಜಣ್ಣ ಮತ್ತೆ ರಮೇಶ್ ಸ್ಥಳೀಯರಾಗಿ ಅಲ್ಲಿಂದ ಸಹ ರಾಮೇಶ್ವರ ನಿನ್ನೆಯಿಂದನೂ ಅದ್ರ ಇವರು ಸಹ ನಮ್ಮ ಸಹ ಹುಡುಕಾಡಿದ್ದಾರೆ. ಅದು ಎಲ್ಲರ ಸಪೋರ್ಟ್ ಇದೆ. ಅದರಿಂದ ಎಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.